ವೆಲ್ಕಮ್ ಬ್ಯಾಕ್ ಟು ಗಗನವೀರು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು. ಸೊ ನಾವು ಫ್ಯಾಮಿಲಿ ಟ್ರಿಪ್ ಅಂತ ಮೈಸೂರಿಗೆ ಹೋಗಿದ್ವಿ. ಮೈಸೂರು ಹೋದ್ಮೇಲೆ ಅರಮನೆ ನೋಡದೇ ಇರೋಕ್ಕಾಗುತ್ತಾ? ಹಾಗಾಗಿ ನಾವು ಅರಮನೆ ಕಡೆ ಹೊರಟ್ವಿ. ಪ್ಯಾಲೇಸ್ ಮುಂದೆ ಭರ್ಜರಿಯಾಗಿ ಐಟಮ್ಸ್ಗಳು ಇಟ್ಟಿದ್ರು, ನೀವು ನೋಡಿರ್ತೀರ. ಸೊ ಕಟ್ಗೆದು, ಆಮೇಲೆ ಕ್ಯಾಪ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು. ಕೀ ಬಂಚಸ್ಸು. ಸೊ ನಾವು ಕ್ಯಾಪ್ ತೊಗೊಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನನ್ನ ತಂಗಿ ಹುಡುಕ್ತಾ ಇದ್ಲಿ ಯಾವ ಚೆನ್ನಾಗಿ ಕಾಣುತ್ತೆ ಯಾವುದಿಲ್ಲ ಅಂತಂದ್ಬಿಟ್ಟು. ಪಿಂಕ್ ಹಾಕೋಣ. ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ರು ಅಲ್ಲೆಲ್ಲ. ಅವ್ರು ಹೇಳ್ತಾರ, ಅವ್ರು ಹೇಳಿದ್ರೆ ಟಿಕೆಟ್ ಎಷ್ಟು ಐತಲ್ಲ? ಎಷ್ಟನೇ ಸರಿ ಬರ್ತೀರಾ ಮೈಸೂರಿಗೆ? ನಾನು ಅಷ್ಟೊಂದು 3-4 ಸರಿ ಅನ್ಸುತ್ತೆ. ಎಷ್ಟು ಓಕೆ? ಇದು ಅರಮನೆ ನೋಡ್ತಿದ್ದು 2ನೇ ಸರಿ ಇದೆ. ಹೇಗಿದೆ? ನಾನು ಚೆನ್ನಾಗಿದೆ. ಹೇಗಿದೆ ನನ್ನ ಡ್ರೆಸ್? ಈಗ ಟಿಕೆಟ್ ತೆಗೆಸ್ಬಿಟ್ಟು ಒಳಗೆ ಹೋಗ್ತೀವಿ. ಬಿಸಿಲಿದೆ. ಏನಾದರೂ 2ನೇ ಸರಿ ಬಂದಿರೋದು ಮೈಸೂರಿಗೆ. ನಾವು ಟಿಕೆಟ್ ತೆಗೆಸಿ ಅಲ್ಲೇ ಅರಮನೆಗೆ ಎಂಟ್ರ್ ಆದ್ವಿ. ತುಂಬಾ ಚೆನ್ನಾಗಿತ್ತು. ಎಷ್ಟು ಸರಿ ನೋಡಿದ್ರು ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಅರಮನೆಗೆ. ನೀವು ಎಷ್ಟು ಸರಿ ಹೋಗಿದ್ರೆ ಕಮೆಂಟ್ ಮಾಡಿ. ನಾನು ಇದು ಹೋಗಿದ್ದು 2ನೇ ಸರಿ ಅನಿಸುತ್ತೆ. ತುಂಬ ಬಿಸಿಲಿತ್ತು, ಅಲ್ಲಂದ್ರೂ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಬಟ್ ಫೋಟೋ ತೆಗೆಸ್ಕೋಬೇಕನ್ನೋ ಆಸೆ ಕಾಮನಾಗಿ ಎಲ್ರಿಗೂ ಇದ್ದೇ ಇರುತ್ತಲ್ಲ. ಹಾಗೆ ನಾವು 1-2 ಫೋಟೋ ತೆಗೆಸ್ಕೊಂಡ್ವಿ ಅರಮನೆ ಮುಂದೆ. ಅದಾದಮೇಲೆ ಒಳಗಡೆ ಹೋದ್ವಿ. ಹೆಂಗಿದೆ ಮೈಸೂರು? ವೆಲ್ಕಮ್ ಬ್ಯಾಕ್ ಟು ನಾವು ಅಂದ್ಕೊಂಡ್ವಿ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ, ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಇರಲ್ಲ ಅಂದ್ಕೊಂಡ್ವಿ. ಬಟ್ ಇಲ್ಲಿ ತುಂಬ ಜನ ಇದ್ದರು, ಬಿಸಿಲು ಹಾಗೆ ಇತ್ತು. ಸೊ ಅರಮನೆ ಒಳಗೆ ಎಂಟ್ರಿ ಆದಮೇಲೆ ಒಂಥರ ಏನೋ ಖುಷಿ ಆಯಿತು. ನಾವು ಅರಮನೆಗೆ ಬಂದಿದ್ದೀವಿ ಅನ್ನೋ ಫೀಲ್ ಇತ್ತು. ಅಲ್ಲೆಲ್ಲ ವಸ್ತು ಸಂಗ್ರಹಾಲಯ ಇತ್ತು, ಅದನ್ನು ನೋಡ್ಕೊತ ಹೊರಟ್ವಿ ನಾವು. ಅರಮನೆಗೆ ಹೋದ್ಮೇಲೆ ಫೋಟೋ ತೆಗೆಸ್ಕೊಳ್ದೇ ಇರೋಕ್ಕಾಗುತ್ತಾ? ಹಾಗಾಗಿ ನಾವು 1-2 ಫೋಟೋಸು ತೆಗೆಸ್ಕೊಂಡು. ಅದು ಒಂಥರ ಭಯ ಆಗ್ತಿತ್ತು, ಯಾಕಂದರೆ ವೀಡಿಯೋ ಮಾಡಿದರೆ ಎಲ್ಲಿ ಏನಂತಾರೋ, ಪೊಲೀಸ್ ಎಲ್ಲ ಇದ್ರಲ್ಲ. ಹಾಗಾಗಿ ಸ್ವಲ್ಪ ಭಯ ಆಗ್ತಾಯಿತ್ತು. ಆದಷ್ಟು ಕವರ್ ಮಾಡೋಕ್ಕೆ ನೋಡಿದ್ದೀನಿ. ನೋಡಿ ಮುಂದೆ ಹೇಗಿರುತ್ತೆ ವೀಡಿಯೋ ಅಂತ. ಕಲರ್ಸ್ ಅವಾಗಿನ ಅಂತ ಮುಟ್ಟಬಾರ್ದು ಅದಲ್ಲ, ಅದು ಮೇಲಿದೆ ಅದಲ್ಲ, ಅವು ಇದಾದಮೇಲೆ ನಾವು ಫೋಟೋಸು ಮತ್ತು ಪೇಂಟಿಂಗ್ಸ್ ಎಲ್ಲ ನೋಡ್ತಾ ಹೋದ್ವಿ. ತುಂಬ ಚೆನ್ನಾಗಿತ್ತು. ಹಳೆ ಕಾಲದ ಫೋಟೋಸು, ಮೈಸೂರು ಸಾಮ್ರಾಜ್ಯ ಆಳಿದಂತಹ ರಾಜರ ಫೋಟೋಸ್ಗಳನ್ನ ನೋಡ್ತಾ ಹೋದ್ವಿ. ಆಮೇಲೆ ಬ್ರಿಟಿಷರ್ ಫೋಟೋಸು ಇದ್ವು, ಅವನ್ನೂ ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲನೂ. ಖುಷಿ ಅನಿಸ್ತಿತ್ತು. ಆಗಿನ ಕಾಲದಲ್ಲಿ ಹಿಂಗಿರ್ತಾಯಿದ್ರು, ಹೀಗಿರ್ತಾಯಿದ್ರು, ಈ ಥರ ಡ್ರೆಸ್ ಹಾಕ್ತಾಯಿದ್ರು.
ಇಲ್ಲಿ ರಾಜರೆಲ್ಲ ಕೂತಿದ್ದಂತಹ ಸಿಂಹಾಸನಗಳಿತ್ತು. ಎಷ್ಟು ಜನ ಇದ್ದರು, ತುಂಬ ಜನ ಇದ್ದರು. ಎಲ್ಲರೂ ಫೋಟೋಸ್ ಅದು ಇದು ತೆಗಿತಾ ಇದ್ದರು. ಹಾಗಾಗಿ ಸ್ವಲ್ಪ ರಶ್ ಅನ್ನಿಸ್ತು. ಬೆಳ್ಳಿದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ಆನೆದಂತ, ಆಮೇಲೆ ಸಿಂಹಾಸನ. ಮೈಸೂರು ಅಂದ ತಕ್ಷಣ ಸಹಜವಾಗಿ ಎಲ್ಲರಿಗೂ ನೆನಪಾಗುವಂಥದ್ದು ಅಂಬಾರಿ. ಅಂಬಾರಿ ಮೇಲೆ ಕೂರೋ ಚಾಮುಂಡೇಶ್ವರಿ ಅಲ್ವಾ. ಸೊ ನಾವೀಗ ನೆಕ್ಸ್ಟ್ ನೋಡ್ತಾ ಇರೋದು ಆ ಅಂಬಾರಿಯ ಚಿನ್ನದ ಅಂಬಾರಿ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ದೇವ್ರ ವಿಗ್ರಹ, ಆಮೇಲೆ ಪೂಜೆ ಮಾಡ್ತಿದ್ದಂತಹ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದು. ಅದಾದ ಫೈನಲ್ ನೋಡಿದ್ದು ನಾವು ಚಿನ್ನದ ಅಂಬಾರಿನ. ಆ ಅಂಬಾರಿ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಆಮೇಲೆ ಖಾಸಗಿ ದರ್ಬಾರ್ ಹಾಲ್. ರಾಜರು ಮಹಾರಾಜರು ಮಂತ್ರಿಗಳು ಇಲ್ಲೇ ಕೂತು ಚರ್ಚೆ ಮಾಡೋವಂಥದ್ದು, ದರ್ಬಾರ್ ಮಾಡೋವಂಥದ್ದು ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಲೈಟಿಂಗ್ಸ್ ಆಗಲಿ, ಪೇಂಟಿಂಗ್ ಆಗಲಿ ನೋಡೋಕ್ಕೆ ಒಂಥರ ಖುಷಿ ಆಗೋದು. ದರ್ಬಾರ್ ಹಾಲ್ ನೋಡ್ಕೊಂಡು ಹೊರಗಡೆ ಬಂದ್ವಿ. ಅದಾದಮೇಲೆ ನೀವು ಈಗ ನೋಡ್ತಾ ಇರ್ಬೋದು ಮೈಸೂರು ದಸರಾದಲ್ಲಿ ಆನೆಗಳಿಗೆ ತೊಡಿಸುವಂಥ ಆಭರಣಗಳನ್ನು, ಅದಕ್ಕೆ ಸಿಂಗಾರ ಮಾಡುವಂಥ ವಸ್ತುಗಳು. ಸೊ ಇದು ಮುಗಿಸ್ಕೊಂಡು ನಾವು ಸೀದಾ ಹೊರಗಡೆ ಬಂದ್ವಿ. ಆಮೇಲೆ ನೋಡಿ ಸುಸ್ತಾಯಿತು ಅಂತ ಹೊರಗಡೆ ಬಂದು ಸ್ವಲ್ಪ ಕೂಲಾಗಿ ಐಸ್ ಕ್ರೀಮ್ ತಿಂದ್ವಿ ಎಲ್ಲರೂ. ಐಸ್ ಕ್ರೀಮ್ ತಿಂದು ಅರಮನೆ ಒಳಗಡೆ ನೋಡಿ ಹೊರಗಡೆ ನೋಡ್ತಾ ಇದ್ರೆ ಹೇಗೆ ಅಂತ ಹೇಳ್ಬಿಟ್ಟು ನಾವು ಅರಮನೆ ಸುತ್ತ ಒಂದು ರೌಂಡ್ ಹಾಕಿದ್ವಿ. ಸೊ ಪೂರ್ತಿಯಾಗಿ ಅರಮನೆನ ಸುತ್ಕೊಂಡು ಬಂದ್ವಿ. ಒಳಗೆ ಹೇಗಿತ್ತು, ಹೊರಗಡೆ ಅಷ್ಟೇ ಅದ್ಭುತವಾಗಿತ್ತು. ಇದನ್ನು ಎರಡನೇ ಸರಿ ಆದರೂ ಇನ್ನೊಂದು ಸರಿ ಹೋದರೆ ಮತ್ತೆ ಹೋಗಬೇಕು ಅರಮನೆಗೆ, ಇನ್ನೂ ನೋಡಬೇಕು ಅಂತ ಅನಿಸುತ್ತೆ. ತುಂಬಾ ಬಿಸಿಲಿತ್ತು. ವೀಕ್ ಡೇಸಲ್ಲೂ ಅಷ್ಟೇ ಜನ ಇರ್ತಾರೆ, ವೀಕೆಂಡಲ್ಲೂ ಅಷ್ಟೇ ಜನ ಇರ್ತಾರೆ. ಸೊ ಏನೇ ಇದ್ರೂ ಮೈಸೂರು ಹೋದರೆ ಅರಮನೆ ಅಂತೂ ಮಿಸ್ ಮಾಡೋದೇ ಇಲ್ಲ. ಹಾಗೆ ತಾಯಿ ಚಾಮುಂಡಿನೂ ದರ್ಶನ ಮಾಡಿದ್ರೆ ಯಾರೂ ಬರೋದೇ ಇಲ್ಲ ಅಂತಿರ್ತೀನಿ. ಸೊ ಇದಾಗಿತ್ತು ನನ್ನ ಮೈಸೂರು ಬ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಮಾಡೋ ಹೊಸ ವಿಡಿಯೋಗಳನ್ನು ನಾನು ಹಾಕೊಂಡು ಯಾವುದೇ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಫಸ್ಟ್ ಬರುತ್ತೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್.